ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ನೋಡಿದ್ದೀರಾ? ಫಸ್ಟ್ ವೇ ಆಫ್ ಅರ್ನಿಂಗ್, ಮನೇಲೇ ಇಟ್ಕೊಂಡು ಹೇಗೆ ಅರ್ನ್ ಮಾಡೋದು, ಹಣ ಮಾಡೋದು ಅಂತ ನೋಡಿದ್ದೀರಿ. ಈಗ ಸೆಕೆಂಡ್ ವೇ ಏನಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಆ್ಯಂಡ್ ಇವತ್ತು ಡೇ ಸ್ಟಾರ್ಟ್ ಮಾಡ್ತಿರೋದು ನಾನು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ. ದ್ರಾಕ್ಷಿ ಮತ್ತು ಬಾದಾಮ್ ನೆನೆಸಿಟ್ಟಿದ್ದೆ. ಯಾರಿಗಾದ್ರೂ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ದ್ರಾಕ್ಷಿ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ನೆನೆಸಿ ತಿನ್ನೋದು ರೂಢಿ ಮಾಡ್ಕೊಳ್ಳಿ ಖಾಲಿ ಹೊಟ್ಟೆಗೆ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಪ್ರೌಟ್ಸ್ ಆಗಿತ್ತು. ಕ್ಯಾರೆಟ್ ತಿಂತಾ ಇದ್ದೀನಿ. ವ್ಲಾಗ್ ಕಂಟಿನ್ಯೂ ಮಾಡಿದೆ. ಚಿಕನ್ ತಗೊಬಂದೆ, ಬಿರಿಯಾನಿ ಮಾಡಬೇಕು. ವಾಶ್ ಮಾಡ್ತಾ ಇದ್ದೀನಿ ಚಿಕನ್. ಮಟನ್ ಶಾಪ್ ಬಾಗ್ಲಾಕ್ಬಿಟ್ಟಿದ್ರು, ಸೊ ಚಿಕನ್ನೇ ತಗೊಬಂದೆ. ಪಲಾವ್ ರೆಡಿ ಆಗ್ತಿದೆ. ಮಸಾಲೆ ರೆಡಿ ಆಯ್ತು. ಈಗ ಅಕ್ಕಿ ಹಾಕೋಬೇಕು. ಸೊ ಆಮೇಲೆ ವಿಜಲ್ ಹಾಕ್ಸೋದು ಅಷ್ಟೇ. ಎಸ್ ಇವಾಗ ನೀರು ಹಾಕಿ ಇನ್ನೇನು ಆಯ್ತು. ಇವಾಗ ವಿಜಲ್ ಹಾಕಿಸ್ಬೇಕಷ್ಟೇ. ಸೊ ಇಷ್ಟ ಆಗಿದೆ. That's it guys. ಯಾರಾದರೂ ನೀವು ಬಿರಿಯಾನಿ ನಾವು ಮಾಡಿದ್ರೆ ಟ್ರೈ ಮಾಡಿದ್ದೀರಾ? ಚಿಕನ್ ಪಲಾವ್ ಆಯಿತು, ಮಾಡಿದರೆ ಕಮೆಂಟ್ ಮಾಡಿ ಇಷ್ಟ ಆಯಿತಾ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ. ಅಕಸ್ಮಾತ್ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಾನು ಹೇಳ್ಕೊಟ್ಟಿರೋ ರೆಸಿಪಿ ಕೂಡ ಇಷ್ಟಪಡ್ತೀರಾ. ಮಧ್ಯಾಹ್ನ ಚಿಕನ್ ಪಲಾವ್ ತಿಂದೆ. ಆಮೇಲೆ ರಾತ್ರಿಗೆ ಚಿಕನ್ನಲ್ಲಿ ಗ್ರೀನ್ ಗ್ರೇವಿ ಮಾಡಿಕೊಂಡು ಚಪಾತಿ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು ಗೈಸ್. ಗ್ರೇವಿ ಮತ್ತು ಚಪಾತಿ ಸಖತ್ ಕಾಂಬಿನೇಷನ್. ವಾಕಿಗೆ ಹೋಗಿ ಬಂದೆ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಊಟ ಮಾಡ್ಬೇಕು ಇವಾಗ. ಚಿಕನ್ ಗ್ರೇವಿ ರೆಡಿ ಇದೆ, ಗ್ರೀನ್ ಗ್ರೇವಿ. ಸೊ ಚಪಾತಿ ಮಾಡಿದ್ದೀನಿ. ಸೊ ಇವಾಗ ಗ್ರೇವಿ ಮತ್ತು ಚಪಾತಿನ ತಿಂತೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ವಾಕ್ ಹೋಗಿ ಬಂದೆ. ಊಟ ಮಾಡ್ಬೇಕು ಇವಾಗ. ಸೊ 7:30 ಆಗಿದೆ. ಬೇಗ ಊಟ ಮಾಡ್ತಿದ್ದೀನಿ. ಯಾಕಂದರೆ ಮಧ್ಯಾಹ್ನ ನಾನು ಕ್ಯಾರೆಟ್ ಮತ್ತು ಸ್ವೀಟ್ ಪೊಟೆಟೊ ಮತ್ತು ಸ್ಪ್ರೌಟ್ಸ್ ತಿಂದಿರೋದಲ್ವ, ಸೊ ಅದಕ್ಕೋಸ್ಕರ. ಸೊ ಗೈಸ್, ಚಪಾತಿ ಚಿಕನ್ ಫ್ರೈ. ಸೊ ಲೆಟ್ ಮೀ ಹ್ಯಾವ್ ಇಟ್. ಓಕೆ ಗೈಸ್, ನೀವು ಊಟ ಮಾಡಿ ಅನ್ಕೊಳ್ಳಿ. ನನ್ನದು ನೋಡಿ ಒಂಥರ ಖಾರ ಪುಡಿ. ದಿಸ್ ಇಸ್ ಸೋ ಡೆಲಿಷಿಯಸ್. ಕೈ ಸಂಕ್ರಾಂತಿ ಹಬ್ಬ ಮುಗೀತು, ಬಟ್ ಎಳ್ಳು ಬೆಲ್ಲ ಅಂತೂ ಖಾಲಿ ಆಗೋದು ಲೇಟಲ್ಲ. ಸೊ ಖಾಲಿ ಆಗೋಕ್ಕೆ ಬಂದಿತ್ತು ಇಷ್ಟ ಇದ್ದಿದ್ದು. ಸೊ ವರ್ಷದ ಮೊದಲ ಹಾಗೂ ಕೊನೆಯ ಎಳ್ಳು ಬೆಲ್ಲ ಖಾಲಿ ಆಗೋಕ್ಕೆ ಬಂತು. ನಿಮ್ಮ ಮನೇಲಿ ಇನ್ನೂ ಇದೆಯಾ? ಕಮೆಂಟ್ ಮಾಡಿ. ಓಕೆ ಗೈಸ್, ಇವಾಗ ವಿಷಯಕ್ಕೆ ಬರೋಣ. ಈಗ ನೆಕ್ಸ್ಟ್ ಮೆಥಡ್, ಮನೆಯಿಂದ ಅರ್ನ್ ಮಾಡೋಕ್ಕೆ ಯಾವುದಿರ್ಬೋದು ನಮಗೆಲ್ಲ ಆಪರ್ಚುನಿಟೀಸ್ ಅಂತ ಇವಾಗ ನಾನು ಹೇಳ್ತೀನಿ. ಎಲ್ರಿಗೂ ಇಷ್ಟ ಆಗುವಂಥದ್ದು ಹೋಮ್ ಫುಡ್ ಬಿಸ್ನೆಸ್. ಇದು ನೆಕ್ಸ್ಟ್ ಐಡಿಯಾ ಬಂದು. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಈ ಹೋಮ್ ಫುಡ್ ಬಿಸ್ನೆಸ್ಗೆ ನೀವು ಫಸ್ಟ್ ಮಾಡಬೇಕಾಗಿರೋದು ಏನಂದರೆ ಐಟಮ್ನ ಚೂಸ್ ಮಾಡಬೇಕು. ಏನು ಗೊತ್ತಾ, ತುಂಬ 7-8 ಐಟಮ್ ಆ ಥರ ಬೇಡ. 2-3 ಐಟಮ್ ಚೂಸ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್, ಇಡ್ಲಿ ಅಥವಾ ದೋಸೆ ಬ್ಯಾಟರ್ ಇರ್ಬೋದು, ಅಥವಾ ಹಪ್ಪಳ, ಅಥವಾ ಸ್ನ್ಯಾಕ್ಸು, ಅಥವಾ ಏನಾದರೂ ಸ್ವೀಟ್ಸ್ ಆಯಿತು. ಸೊ ಈ ಥರ ಯಾವ ಐಟಮ್ನ ನೀವು ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಫಸ್ಟು ಚೂಸ್ ಮಾಡಿಕೊಂಡು ಕರೆಕ್ಟಾಗಿ ನಿಮಗೆ ಬರುತ್ತಾ, ಅದು ಕಲ್ತಿದ್ದೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟು ಸ್ಮಾಲ್ ಕ್ವಾಂಟಿಟಿ, ಒಂದು 1/4 kg ಅಷ್ಟು ಅಥವಾ ಒಂದು 200 ಗ್ರಾಮ್ ಅಷ್ಟು ಮನೆಯಲ್ಲೇ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಕೊಡಿ. ಟೇಸ್ಟ್ ಮತ್ತು ಕ್ವಾಲಿಟಿ ಬಗ್ಗೆ ಅವ್ರ ಹತ್ರ ರಿವ್ಯೂ ತೊಗೊಳ್ಳಿ. ಫಸ್ಟ್ ಹೇಗಿದೆ ಏನು ಅಂತ ನೀವು ಕೂಡ ತಿಂದು ನೋಡಿ, ಹೇಗಿದೆ ಏನು ಅಂತ ನೀವು ರಿವ್ಯೂ ಮಾಡಿ ನಿಮ್ಮ ಫುಡ್ನ. ಓಕೆನಾ? ಫಸ್ಟ್ ಸ್ಟೆಪ್ ಅದರಲ್ಲಿ.
ನೆಕ್ಸ್ಟ್ ಸ್ಟೆಪ್ ಏನಂದರೆ ನಿಮ್ಮ ನೇಬರ್ಸ್ಗೆ ಅಥವಾ ನಿಮ್ಮ ಆಫೀಸ್ಗೆ ಹೋಗ್ತೀರ ಆಫೀಸ್ ಫ್ರೆಂಡ್ಸಿಗೆ ಅಥವಾ ರಿಲೇಟಿವ್ಸ್ ಇದ್ದರೆ ಅವ್ರಿಗೆಲ್ಲ ಕೊಟ್ಟು ಇದ್ರ ಬಗ್ಗೆ ರಿವ್ಯೂಸ್ ತಿಳ್ಕೊಳ್ಳಿ. ಬಿಕಾಸ್ ವರ್ಡ್ ಆಫ್ ಮೌತ್ ಇಸ್ ದ ಬೆಸ್ಟ್ ಮಾರ್ಕೆಟಿಂಗ್ ಅಲ್ವಾ. ಸೊ ಡೈರೆಕ್ಟಾಗಿ ಮಾತಾಡಿ ಕೊಟ್ಟು ಅವರಿಂದ ರಿವ್ಯೂಸ್ ತೊಗೊಂಡು ಮಾರ್ಕೆಟಿಂಗ್ ಮಾಡಿ, ನಾನು ಈ ಥರ ಮಾಡ್ತಿದ್ದೀನಿ, ಇದು ಹೇಗಿದೆ ಅಂತ ಹೇಳಿ ಅಂತ. ಅದರಲ್ಲಿ ಯಾರಿಗಾದ್ರೂ ಇಷ್ಟ ಆದರೆ ಅವ್ರು ಕೂಡ ಅದನ್ನು ಇಷ್ಟಪಟ್ಟು ನೆಕ್ಸ್ಟ್ ಆರ್ಡರ್ ಕೊಡ್ಬೋದಲ್ವಾ. ಅದಕ್ಕೋಸ್ಕರ ಅಥವಾ ನೀವು ಇಂಪ್ರೂವ್ ಮಾಡ್ಕೋಬೇಕಾದ್ರಲ್ಲಿ ಏನಾದ್ರು ಇತ್ತು ಅಂದರೆ ಇಂಪ್ರೂವ್ನೂ ಮಾಡ್ಕೋಬೋದು ಅವ್ರ ರಿವ್ಯೂಸ್ ಮೇಲೆ. ನೆಕ್ಸ್ಟ್ ಆರ್ಡರ್ ಲಿಸ್ಟ್ ಹೇಗೆ ತೊಗೊಳ್ಳೋದು ಈಸಿ ವೇ ಗೈಸ್, ಎಲ್ರಿಗೂ ಗೊತ್ತಿರುತ್ತೆ. ವಾಟ್ಸಪ್ ಇದೆಯಲ್ಲ ಯೂಸ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಸ್ಟೇಟಸ್ಗಳು ಹಾಕಿ, ಫೋನ್ ನಂಬರ್ಗಳು ಹಾಕಿ, ಕಟ್ ಆಫ್ ಟೈಮ್ ಹಾಕಿ. ಇವತ್ತು ಆರ್ಡರ್ ಕೊಟ್ಟರೆ ನಾಡಿದ್ದು ಬೆಳಿಗ್ಗೆ ಕೊಡ್ತೀವಿ, ಆ ಥರ ಕೊಡಿ, ಟೈಮ್ ಕೊಡಿ ಅವ್ರಿಗೆ, ಮಾಡೋದಕ್ಕೆ ಇಷ್ಟು ಟೈಮ್ ಬೇಕು, ಇಷ್ಟು ಟೈಮೊಳಗೆ ಮುಗಿಸ್ಕೊಡ್ತೀವಿ ಅನ್ನೋದನ್ನು ಸ್ಟೇಟಸ್ಗಳು ಹಾಕಿ, ಎಲ್ಲರೂ ನೋಡ್ತಾರೆ. ಆ್ಯಂಡ್ ಅದನ್ನು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ನೋಡಿ, ಅದನ್ನು ಸೆಲ್ ಮಾಡಿದಾಗ ಎಷ್ಟು ಲಾಭ ಬರುತ್ತೆ ನೋಡಿ. ಸೊ ಇದನ್ನೆಲ್ಲ ಒಂದು ಕ್ಯಾಲ್ಕುಲೇಷನ್ ಇಟ್ಕೋಬೇಕು ನೀವು, ಎಷ್ಟು ಖರ್ಚಾಗ್ತಿದೆ, ಎಷ್ಟು ಲಾಭ ಬರ್ತಿದೆ ಅಂತ. ಅದೇನೇ ಸಿಚುಯೇಷನ್ ಬರಲಿ ಯಾವತ್ತೂ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ ಗೈಸ್. ಬಿಕಾಸ್ ನೀವು ಇನ್ನೂ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ, ಜಾಸ್ತಿ ವ್ಯಾಪಾರ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಫಸ್ಟ್ ಒಂದೇ ಆರ್ಡರ್ ಬಂತು ಅಥವಾ ಎರಡೇ ಆರ್ಡರ್ ಬಂತು ಅಂದರೂ ಪರವಾಗಿಲ್ಲ, ಬಟ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಇರಲಿ. ಪ್ರಾಫಿಟ್ ಮಾಡಬೇಕು ಅಂತ ಕ್ವಾಲಿಟಿನ ಹಾಳು ಮಾಡ್ಕೋಬೇಡಿ ಫುಡ್ದು. ಸೊ ನಿಮ್ಮ ಕ್ವಾಲಿಟಿ ಇಷ್ಟ ಆದರೆ ಜನಗಳು ಮತ್ತೆ ತಗೋತಾರೆ, ನಿಮ್ಮ ಫ್ರೆಂಡ್ಸ್ ಆಯಿತು, ರಿಲೇಟಿವ್ಸ್ ಆಯಿತು, ಆರ್ಡರ್ ಕೊಟ್ಟು ತಗೋತಾರೆ. ಆ್ಯಂಡ್ ಅದರಿಂದ ಇನ್ನು ಬೇರೆಯವ್ರಿಗೆಲ್ಲ ಗೊತ್ತಾಗಿ ಅವರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗಾಗಿ ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್, ಅದ್ರ ಮೇಲೆ ಕಾಂಪ್ರಮೈಸ್ ಬೇಡ, ಓಕೆನಾ. ನಿಮಗೆ ಡೈಲಿ ಆಗೋದಿಲ್ಲ, ಓಕೆ, ಏನೋ ತುಂಬ ಕೆಲಸ ಇರುತ್ತೆ ಮನೇಲಿ ಅದು ಇದು ಅಂತ ಅಂದರೆ ನೀವು ವೀಕೆಂಡ್ಸ್ಗಳಲ್ಲಿ ಕೂಡ ಇದನ್ನು ಸ್ಟಾರ್ಟ್ ಮಾಡ್ಕೋಬೋದು. ವೀಕೆಂಡ್ಸಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಆರ್ಡರ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತ. ಸೊ ಎಲ್ಲರೂ ಕೂಡ ವೀಕೆಂಡ್ಸಲ್ಲಿ ಜನಗಳು ಕೂಡ ಸ್ವಲ್ಪ ಫ್ರೀ ಇರ್ತಾರೆ, ಎಲ್ಲ ನೋಡ್ತಾರೆ ಮೆಸೇಜ್ಗಳನ್ನ. ಅವಾಗ ಆರ್ಡರ್ ಕೂಡ ಮಾಡೋದಕ್ಕೆ ಅವ್ರಿಗೂ ಕೂಡ ಟೈಮ್ ಇರುತ್ತೆ, ನಿಮಗೆ ಅವ್ರು ಕೊಟ್ಟಿರೋ ಆರ್ಡರ್ನ ಮಾಡಿ ಕೊಡೋದಕ್ಕೆ ನಿಮಗೂ ಕೂಡ ಟೈಮ್ ಇರುತ್ತೆ. ಹಾಗಾಗಿ ನಿಮಗೆ ಡೈಲಿ ಆಗಲಿಲ್ಲ ಅಂದರೂ ಕೂಡ ವೀಕೆಂಡ್ಸಲ್ಲಿ ಟ್ರೈ ಮಾಡಿ. ಸ್ವಲ್ಪ ಗ್ರೋ ಆಗುತ್ತೆ ಸ್ಲೋ ಆಗಿ, ಬಟ್ ಗ್ರೋ ಆಗೇ ಆಗುತ್ತೆ ಇದು ಒಂದಿನ. ಹಾಗಾಗಿ ಸುಮ್ಮನೆ ಏನು ಮಾಡ್ದಲೇ ಇರೋದಕ್ಕಿಂತ ಅಟ್ಲೀಸ್ಟ್ ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಮಾಡೋದು ಬೆಟರ್ ಅಲ್ವಾ. ಸೊ ಹಾಗಾಗಿ ವೀಕೆಂಡ್ಸ್ಗಳಲ್ಲಿ ನೀವು ಫಸ್ಟು ಸ್ಟಾರ್ಟ್ ಮಾಡಿ ನೋಡಿ, ಟೈಮ್ ಇಲ್ಲವೇ ಇಲ್ಲ ನಿಮಗೆ ಆಗ್ತಾನೇ ಇಲ್ಲ ಅಂತ ಅಂದರೆ. ಆ್ಯಂಡ್ ಇನ್ನೊಂದು ಟಿಪ್ ಏನಂದರೆ, ನಿಮ್ಮದು ಪೇಜ್ಗಳು ಓಪನ್ ಮಾಡಿ ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಕಲ್ಲಿ ಆ್ಯಂಡ್ ವಾಟ್ಸಪ್ಪಲ್ಲಿ ನಿಮ್ಮ ಮನೆಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೊಟ್ಟಿರ್ತಿಲ್ಲ, ಅವರು ರಿವ್ಯೂಸ್ ಕೊಡ್ತಿರ್ತಾರೆ, ಅದು ವೀಡಿಯೋ ಮಾಡಿ. ಆ ವೀಡಿಯೋಗಳು ಮಾಡಿಬಿಟ್ಟು ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡಿ ಒಂದೊಂದನ್ನೇ. ಸೊ ಅವಾಗ ಇನ್ನೂ ಜಾಸ್ತಿ ಜನಕ್ಕೆ ತಲುಪುತ್ತೆ, ಜಾಸ್ತಿ ಜನ ಶೇರ್ ಮಾಡ್ತಾರೆ, ಇಷ್ಟಪಡ್ತಾರೆ. ಆಮೇಲೆ ಆರ್ಡರ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೀ ಇದನ್ನು ಮಾಡ್ತೀವಿ, ಓಕೆ, ಫಾರ್ ಎಕ್ಸಾಂಪಲ್, ಓಕೆ ನಾನು ಚಕ್ಲಿ ಕೋಳ್ಬಳೆ ಮಾಡ್ತೀನಿ, ಆರ್ಡರ್ ಬೇಕಿದ್ರೆ ಕೊಡಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀರ, ಅಷ್ಟೇ ಅಲ್ಲ, ಅದರಿಂದ ಜಾಸ್ತಿ ಜನಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ಹಾಕಿಬಿಟ್ಟು ನೆಕ್ಸ್ಟ್ ಹೇಳಿ. ಈಗ ನಿಮ್ಮ ಫ್ರೆಂಡ್ ಯಾರೋ ರಿವ್ಯೂ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ಯಾ, ಎಷ್ಟು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಆಗಿದೆ, ಟೇಸ್ಟಿ ಆಗಿದೆ ಅಂತ ಅಂದರೆ, ನಾನು ಇನ್ನೊಂದು ಪ್ಯಾಕ್ ನನಗೆ ಮಾಡಿಕೊಡು, ನಿನಗೆ ಆರ್ಡರ್ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಥರದ್ದು ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿ, ಅವಾಗ ಇನ್ನೂ ಇಂಪ್ರೂವ್ ಆಗ್ತೀರಾ ನೀವು ಅಲ್ವಾ. ಯಾರಿಗೆ ಆದ್ರೂ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ಎಲ್ಲರೂ ಆರ್ಡರ್ ಕೊಡ್ತಾರೆ ಅವಾಗ. ಸೊ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಈಸಿಯಾಗಿ, ಯೋಚನೆ ಮಾಡೋದೇ ಬೇಕಾಗಿರೋದಿಲ್ಲ ಬೇರೆದೆಲ್ಲ ಅಲ್ವಾ. ಸೊ ಈ ಐಡಿಯಾನ ಫಾಲೋ ಮಾಡಿ. ಸೊ ನೆಕ್ಸ್ಟು ಏನು ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಬಟ್ ಅದಕ್ಕೆ ಮುಂಚೆ ನೀವು ಒಂದು ನನಗೆ ಹೆಲ್ಪ್ ಮಾಡಬೇಕು. ಏನಂದರೆ, ಏನೂ ಇಲ್ಲ, ಹೆದರ್ಕೋಬಿಡ್ಬೇಡಿ. ಐ ಮೀನ್ ಕಮೆಂಟ್ ಮಾಡಿ ಅಷ್ಟೇ. ನಿಮಗೆ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಾನು, ಇದು ರೀಸೆಲ್ಲಿಂಗ್ ಬಗ್ಗೆ. ಸೊ ಅದು ಬಿಸ್ನೆಸ್ ಐಡಿಯಾ ಇಷ್ಟ ಆಯಿತಾ, ಅಥವಾ ಇವತ್ತು ಹೇಳ್ತಿದ್ದೀನಲ್ಲ ಹೋಮ್ ಬಿಸ್ನೆಸ್, ಸೊ ಇದು ಇಷ್ಟ ಆಯಿತಾ ಅಂದ್ಬಿಟ್ಟು ನನಗೆ ನೀವು ಕಮೆಂಟ್ ಮಾಡಿ ಹೇಳಿ. ಯಾವ್ದು ಈಸಿ ಅನ್ನಿಸ್ತಿದೆ, ಯಾವುದನ್ನು ಮಾಡ್ಬೋದು ಅನ್ನಿಸ್ತಿದೆ ನಿಮಗೆ. ಅದು ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಅನಿಸುತ್ತಲ್ಲ, ಒಬ್ಬೊಬ್ರಿಗೆ ರೀಸೆಲ್ಲಿಂಗ್ ಇಷ್ಟ ಆಗಿಬಿಡುತ್ತೆ, ಒಬ್ಬೊಬ್ಬರಿಗೆ ಮನೇಲಿ ಕೂತು ಈ ಥರ ನನಗೆ ಅಡುಗೆ ಚೆನ್ನಾಗಿ ಬರುತ್ತಲ್ಲ, ನಾನು ಮಾಡ್ಬೋದಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಯಾವ ಐಡಿಯಾ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನನಗೂ ಕೂಡ ಒಂಥರ ಎನ್ಕರೇಜ್ಮೆಂಟ್ ಸಿಗುತ್ತೆ ಇನ್ನೂ ಎಕ್ಸ್ಟ್ರಾ ಐಡಿಯಾಗಳನ್ನ ಹೇಳೋದಕ್ಕೆ ನಿಮಗೆ.
ಸೊ ಇದಕ್ಕಿಂತ ಇನ್ನು ನೆಕ್ಸ್ಟ್ ಹೇಳೋ ಐಡಿಯಾಗಳು ಕೂಡ ನಿಮಗೆ ಇವೆರಡಕ್ಕಿಂತ ಇನ್ನೂ ಜಾಸ್ತಿ ಕೂಡ ಇಷ್ಟ ಆಗ್ಬೋದಲ್ವ. ಹಾಗಾಗಿ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಅದ್ರ ಬಗ್ಗೆ ನೆಕ್ಸ್ಟು ವೀಡಿಯೋಗಳಲ್ಲಿ ಆ ಐಡಿಯಾಸ್ಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ಈಸಿಯಾಗಿ ಮಾಡ್ಬೋದು. ಓಕೆನಾ? ಸೊ ಅಷ್ಟೇ ಗೈಸ್. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿತ್ ಬಿಸ್ನೆಸ್ ಐಡಿಯಾ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್.